ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳ ಮೇಲೆ ದಾಳಿಯಾಗ್ತಿದ್ದಂತೆ ಭಾರತ ತಿರುಗಿಬಿದ್ದಿದೆ. ಇರಾನ್ಗೆ ಎಚ್ಚರಿಕೆ ನೀಡಿದೆ. ಇನ್ನೊಂದು ಕಡೆ ಭಾರತ ಮತ್ತು ರಷ್ಯಾ ನಡುವಿನ ಹೊಸ ಸೇನಾ ಒಪ್ಪಂದ ಜಾರಿಗೆ ಬಂದಿದೆ. ನಮ್ಮ ಜೆಟ್ಗಳು ಸೈನಿಕರಿಗೆ ರಷ್ಯಾ ತನ್ನ ಬಾಗಿಲನ್ನ ಓಪನ್ ಮಾಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಮುನೀರಾ ಅಮೆರಿಕಾಗೆ ಡೇಂಜರ್ ಅಂತ ಸ್ವತಃ ಅಮೆರಿಕದ ಇಂಟೆಲಿಜೆನ್ಸ್ ವರದಿ ಕೊಟ್ಟಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ರಷ್ಯಾ ಮತ್ತು ಭಾರತದ ನಡುವಿನ ರಿಲೋಸ್ ಒಪ್ಪಂದದಿಂದಲೇ ಶುರು ಮಾಡೋಣ. ಏಷ್ಯಾದ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಭಾರತ ರಷ್ಯಾ ನಡುವಿನ ಮಿಲಿಟರಿ ಒಪ್ಪಂದ ಜಾರಿಗೆ ಬಂದಿದೆ. ರಷ್ಯಾದ ಲೀಗಲ್ ಪೋರ್ಟಲ್ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದೆ. 2025ರ ಫೆಬ್ರವರಿಯಲ್ಲೇ ಇದಕ್ಕೆ ಸಹಿ ಹಾಕಲಾಗಿತ್ತು. 2025ರ ಡಿಸೆಂಬರ್ನಲ್ಲೇ ರಷ್ಯಾ ಪಾರ್ಲಿಮೆಂಟ್ನಲ್ಲಿ ಇದಕ್ಕೆ ಕಾನೂನಿನ ಮಾನ್ಯತೆ ಸಿಕ್ಕಿತ್ತು. ಈಗ ಅದು ಪೂರ್ತಿ ಅನುಷ್ಠಾನಕ್ಕೆ ಬಂದಿದೆ. ರಷ್ಯಾದ ಇಂಟರ್ ನ್ಯಾಷನಲ್ ಅಫೇರ್ಸ್ ಕಮಿಟಿಯ ಉಪಾಧ್ಯಕ್ಷ ವ್ಯಾಚೆಸ್ಲಾವ್ ನಿಕೋನೋವ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಭಾರತ ರಷ್ಯಾ ಸಂಬಂಧ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಯಾಕಂದ್ರೆ ಈ ರಿಲೋಸ್ ಅನ್ನೋದು ಸಾಮಾನ್ಯ ಅಗ್ರಿಮೆಂಟ್ ಅಲ್ಲ. ಇದನ್ನ ಇಂಡೋ ರಷ್ಯನ್ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದರ ಪ್ರಕಾರ ಭಾರತದ 3,000 ಸೈನಿಕರು, 5 ಯುದ್ಧ ನೌಕೆಗಳು ಮತ್ತೆ 10 ಫೈಟರ್ ಜೆಟ್ಗಳನ್ನ ರಷ್ಯಾದಲ್ಲಿ ನಿಯೋಜನೆ ಮಾಡಬಹುದು. ಹಾಗೆ ರಷ್ಯಾ ಕೂಡ ತನ್ನ ಸೇನೆ, ನೌಕೆ ಮತ್ತು ವಿಮಾನಗಳನ್ನ ಭಾರತದಲ್ಲಿ ಇಡಬಹುದು. ಸದ್ಯ ಈ ಒಪ್ಪಂದ 5 ವರ್ಷಗಳವರೆಗೆ ಜಾರಿಯಲ್ಲಿರುತ್ತೆ. ಎರಡೂ ದೇಶಗಳು ಒಪ್ಪಿದ್ರೆ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಬಹುದು. ಇನ್ನು ಈ ಅಗ್ರಿಮೆಂಟ್ ನಿಂದ ನಮ್ಮಲ್ಲಿರೋ ರಷ್ಯಾ ಮೂಲದ ಆಯುಧಗಳನ್ನ ಸರ್ವಿಸ್ ಮಾಡೋಕೆ ಮತ್ತೆ ಸೈನ್ಯವನ್ನ ತುಂಬಾ ದಿನಗಳ ಕಾಲ ಅಲ್ಲಿ ಇಡೋಕೆ ಹೆಲ್ಪ್ ಆಗತ್ತೆ. ಹಾಗೆ ನಮ್ಮ ಯುದ್ಧ ನೌಕೆಗಳು ರಷ್ಯಾ ಬಂದರಿಗೆ ಹೋದಾಗ ಅಲ್ಲಿ ಲಾಜಿಸ್ಟಿಕ್ ಸಪೋರ್ಟ್ ಸಿಗುತ್ತೆ. ಪೋರ್ಟ್ ಸರ್ವಿಸ್, ರಿಪೇರಿ, ಕುಡಿಯೋ ನೀರು, ಊಟ ಮತ್ತೆ ಬೇರೆ ಟೆಕ್ನಿಕಲ್ ಸಪ್ಲೈ ಸಿಗುತ್ತೆ. ಅದೇ ರೀತಿ ನಮ್ಮ ಏರ್ ಕ್ರಾಫ್ಟ್ ಗಳಿಗೆ ಅಲ್ಲಿನ ಏರ್ ಟ್ರಾಫಿಕ್ ಕಂಟ್ರೋಲ್, ಏರೋನಾಟಿಕಲ್ ಡೇಟಾ, ಮಿಲಿಟರಿ ನ್ಯಾವಿಗೇಷನ್ ಸಿಸ್ಟಮ್, ಪಾರ್ಕಿಂಗ್ ಯೂಸ್ ಮಾಡ್ಕೋಬಹುದು. ಈ ಒಪ್ಪಂದದಿಂದ ಎರಡೂ ದೇಶಗಳ ಸೈನ್ಯ ಒಟ್ಟಿಗೆ ಸೇರಿ ಟ್ರೈನಿಂಗ್, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಮತ್ತೆ ವಿಪತ್ತುಗಳ ಟೈಮಲ್ಲಿ ಜಾಯಿಂಟ್ ಆಪರೇಷನ್ ಮಾಡೋಕೆ ಅವಕಾಶ ಸಿಕ್ಕಿದೆ. ಅದರಲ್ಲೂ ರಷ್ಯಾದ ಆರ್ಕ್ಟಿಕ್ ಭಾಗದಲ್ಲಿರೋ ಏರ್ ಬೇಸ್ ಭಾರತಕ್ಕೆ ಎಂಟ್ರಿ ಸಿಗುತ್ತೆ. ಹಾಗೆ ರಷ್ಯಾಗೆ ನಮ್ಮ ಇಂಡಿಯನ್ ಫೆಸಿಲಿಟಿಗಳನ್ನ ಬಳಸೋ ಆಕ್ಸೆಸ್ ಸಿಗುತ್ತೆ. ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕ, ಚೀನಾದ ಉಪಟಳ ಹೆಚ್ಚಾಗ್ತಿರೋ ಹೊತ್ತಲ್ಲೇ ರಷ್ಯಾ, ಭಾರತ ಒಂದಾಗಿರೋದು ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ. ಇನ್ನು ಹಾರ್ಮುಜ್ ಉದ್ವಿಗ್ನತೆ ಹಾಗೆ ಮುಂದುವರೆದಿದೆ. ಅಮೆರಿಕ ತಾನು ಹಾಕಿರೋ ಬ್ಲಾಕಿಡ್ ಅನ್ನ ವಾಪಸ್ ತಗೊಳ್ಳೋವರೆಗೂ ಇದನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ ಅಂತ ಇರಾನ್ ಹೇಳಿದೆ. ಶುಕ್ರವಾರವಷ್ಟೇ ಇರಾನ್ ಕಂಡೀಷನ್ ಹಾಕಿತ್ತು. ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಟೋಲ್ ಕಟ್ಟಿದ್ರೆ ಹಡಗುಗಳು ಸೇಫ್ ಆಗಿ ಹೋಗೋಕೆ ಒಂದು ಕಾರಿಡಾರ್ ಬಿಡ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗ ಆ ನಿರ್ಧಾರನ ವಾಪಸ್ ತಗೊಂಡು ಜಲಸಂಧಿಯನ್ನ ಫುಲ್ ಬ್ಲಾಕ್ ಮಾಡಿದೆ. ಈ ರೂಲ್ಸ್ ಬ್ರೇಕ್ ಮಾಡಿ ಯಾವುದಾದ್ರೂ ಹಡಗು ಎಂಟ್ರಿ ಕೊಟ್ರೆ ಅದರ ಮೇಲೆ ಡೈರೆಕ್ಟ್ ಆಗಿ ದಾಳಿ ಮಾಡ್ತೀವಿ ಅಂತ ಐಆರ್ಜಿಸಿ ನೇವಿ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 2 ಹಡಗುಗಳ ಮೇಲೆ ನಡೆದ ದಾಳಿಗೆ ಭಾರತ ಅಧಿಕೃತವಾಗಿ ಕಳವಳ ವ್ಯಕ್ತಪಡಿಸಿದೆ. ಈ ವಿಚಾರವಾಗಿ ನಮ್ಮ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಭಾರತದಲ್ಲಿರೋ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರನ್ನ ಕರೆಸಿ ಮೀಟಿಂಗ್ ಮಾಡಲಾಗಿದೆ. ಭಾರತದ ಕಡೆಯಿಂದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಭಾಗಿಯಾಗಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳ ಮೇಲೆ ನಡೆದ ದಾಳಿ ತೀವ್ರ ಕಳವಳಕಾರಿ ವಿಚಾರ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಲ್ಲದೆ ಭಾರತ ವಾಣಿಜ್ಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಈ ಹಿಂದೆ ಭಾರತದ ಹಡಗುಗಳಿಗೆ ಇರಾನ್ ಹಾರ್ಮುಜ್ನಲ್ಲಿ ಸೇಫ್ ಪ್ಯಾಸೇಜ್ ಕೊಟ್ಟಿತ್ತು. ಮುಂದೆ ಕೂಡ ಇದೇ ಥರ ಸಂಚಾರಕ್ಕೆ ಅವಕಾಶ ನೀಡಬೇಕು ಅಂತ ಭಾರತ ಹೇಳಿದೆ. ಹಾಗೆ ಭಾರತದ ಕಳವಳವನ್ನ ಇರಾನ್ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ವಿದೇಶಾಂಗ ಇಲಾಖೆ ಸೂಚಿಸಿದೆ. ಈ ಟೈಮಲ್ಲಿ ಭಾರತದ ಈ ನಿಲುವು ಮತ್ತು ಬೇಡಿಕೆಗಳನ್ನ ತಮ್ಮ ದೇಶದ ಅಧಿಕಾರಿಗಳಿಗೆ ತಲುಪಿಸ್ತೀನಿ ಅಂತ ಇರಾನ್ ರಾಯಭಾರಿ ಭರವಸೆ ನೀಡಿದ್ದಾರೆ. ಇತ್ತ ಭಾರತದಲ್ಲಿರೋ ಇರಾನ್ನ ಸುಪ್ರೀಂ ಲೀಡರ್ ಪ್ರತಿನಿಧಿ ಅಬ್ದುಲ್ ಮಜೀದ್ ಇಲಾಹಿ ಮಾತನಾಡಿದ್ದಾರೆ. ಈ ದಾಳಿಯ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಇರಾನ್ ಸಂಬಂಧ ಸ್ಟ್ರಾಂಗ್ ಇದೆ. ಎರಡೂ ದೇಶಗಳು 5,000 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿವೆ. ಇರಾನ್ ಯುದ್ಧದ ಪರವಾಗಿಲ್ಲ, ಬದಲಾಗಿ ಶಾಂತಿಯನ್ನ ಬಯಸುತ್ತೆ. ಎದುರಾಳಿ ರಾಷ್ಟ್ರಗಳು ಶಾಂತಿ ಕಾಪಾಡಿದರೆ ಈ ಪ್ರದೇಶವು ನೆಮ್ಮದಿಯಿಂದ ಇರೋಕೆ ಸಾಧ್ಯ ಅಂದಿದ್ದಾರೆ. ಜೊತೆಗೆ ಭಾರತದ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಇರಾನ್ ನಾಯಕರೊಂದಿಗೆ ಯಶಸ್ವಿ ಮಾತುಕತೆ ನಡೆಸಿದ್ದಾರೆ. ಎರಡು ದೇಶಗಳ ನಡುವಿನ ಉತ್ತಮ ಸಂಬಂಧದಿಂದಾಗಿ ಭಾರತಕ್ಕೆ ಅನುಕೂಲ
ಅನುಕೂಲವಾಗ್ತಿದೆ ಅಂತ ಇಲಾಹಿ ಹೇಳಿದ್ದಾರೆ. ಇದರ ನಡುವೆ ಭಾರತದ ಮತ್ತೊಂದು ಹಡಗು ಹಾರ್ಮುಜ್ ದಾಟಿದೆ. ಶಿಪ್ ಟ್ರ್ಯಾಕಿಂಗ್ ಡೇಟಾದಿಂದ ಈ ವಿಚಾರ ಗೊತ್ತಾಗಿದೆ. ಇದನ್ನ ದೇಶ್ ಗರಿಮಾ ಅಂತ ಗುರುತಿಸಲಾಗಿದೆ. ಮುಂಬೈ ಬಂದರಿಗೆ ಬರ್ತಿರೋ ಈ ಹಡಗು ಕಚ್ಚಾ ತೈಲ ಹೊತ್ತು ಬರ್ತಿದೆ. ಎಷ್ಟಿದೆ ಅಂತ ಮಾಹಿತಿ ಇಲ್ಲ. ಮಾರ್ಚ್ ಆರಂಭದಿಂದ ಭಾರತಕ್ಕೆ ಬರ್ತಿರೋ 10ನೇ ಹಡಗು ಇದಾಗಿದೆ. ಸದ್ಯ ಮಾರಿಟೈಮ್ ಟ್ರಾಫಿಕ್ ಡೇಟಾ ಪ್ರಕಾರ ಹಲವು ಹಡಗುಗಳು ಹಾರ್ಮುಜ್ ಕ್ರಾಸ್ ಮಾಡೋಕೆ ಕಾಯ್ಕೊಂಡು ಕೂತಿವೆ. 13 ಭಾರತದ ಧ್ವಜ ಹೊತ್ತ ಹಡಗುಗಳು ಪರ್ಷಿಯನ್ ಗಲ್ಫ್ನಲ್ಲಿವೆ, 6 ಗಲ್ಫ್ ಆಫ್ ಒಮಾನ್ನಲ್ಲಿವೆ, 1 ಏಡನ್ ಕೊಲ್ಲಿಯಲ್ಲಿದೆ, ಹಾಗೆ 3 ಹಡಗುಗಳು ಕೆಂಪು ಸಮುದ್ರದಲ್ಲಿವೆ. ಇನ್ನು ಈ ದೇಶ್ ಗರಿಮಾ ಹಡಗಿನ ಜೊತೆಗೆ ಇನ್ನೂ 4 ಹಡಗುಗಳು ಇದ್ವು, ಆದ್ರೆ ಅವಕ್ಕೆ ದಾಟೋಕೆ ಸಾಧ್ಯವಾಗಿಲ್ಲ. ಈ ಹಡಗುಗಳನ್ನ ಸನ್ಮಾರ್ ಹೆರಾಲ್ಡ್, ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಜಗ್ ಅರ್ನವ್ ಅಂತ ಗುರುತಿಸಲಾಗಿದೆ. ಇರಾನ್ ವಾರ್ನಿಂಗ್ ನಂತರ ಇವೆಲ್ಲ ವಾಪಸ್ಸಾಗಿವೆ. ಎಲ್ಲ ಭಾರತಕ್ಕೆ ಬರ್ತಿದ್ದ ಹಡಗುಗಳು ಅಂತ ಗೊತ್ತಾಗಿದೆ. ಇತ್ತ ಅಮೆರಿಕದ ಸೇನೆ ಇರಾನ್ನ ಹಡಗುಗಳನ್ನ ಸೀಸ್ ಮಾಡೋಕೆ ಪ್ಲಾನ್ ಮಾಡಿದೆ. ಈ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಮಿಡಲ್ ಈಸ್ಟ್ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಇರಾನ್ಗೆ ಹೆಲ್ಪ್ ಮಾಡ್ತಿರೋ ಹಡಗುಗಳ ಮೇಲೆ ಆಕ್ಷನ್ ತಗೊಳ್ಳೋಕೆ ಅಮೆರಿಕ ರೆಡಿ ಆಗ್ತಿದೆ. ಇದೆಲ್ಲ ಇರಾನ್ ಮೇಲೆ ಅಮೆರಿಕ ಲಾಂಚ್ ಮಾಡಿರೋ ಆಪರೇಷನ್ ಎಕನಾಮಿಕ್ ಫ್ಯೂರಿಯಾ ಭಾಗ ಅಂತ ಗೊತ್ತಾಗಿದೆ. ಇದರಿಂದ ಇರಾನ್ ಮೇಲೆ ಒತ್ತಡ ಹೇರೋದು ಅಮೆರಿಕದ ತಂತ್ರ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಇರಾನ್ ಹತ್ರ ಇನ್ನೂ ಸುಮಾರು ಮಿಸೈಲ್ ಸ್ಟಾಕ್ ಇದೆ. ನಮ್ಮ ದಾಳಿಯಿಂದ ಅವರಿಗೆ ಜಾಸ್ತಿ ಲಾಸ್ ಆಗಿಲ್ಲ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ. ಯುದ್ಧ ಆದ್ಮೇಲೂ ಇರಾನ್ ಹತ್ರ 70% ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಸೇಫ್ ಆಗಿದೆ. ಹಾಗೆ 60% ಲಾಂಚರ್ಸ್ ಮತ್ತೆ 40% ಡ್ರೋನ್ಗಳು ಕೂಡ ಸುಸ್ಥಿತಿಯಲ್ಲಿವೆ ಅಂತ ಅಮೆರಿಕದ ಗುಪ್ತಚರ ವರದಿ ಹೇಳಿದೆ. ಏಪ್ರಿಲ್ 8ಕ್ಕೆ ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಆದಾಗ ಇರಾನ್ ಹತ್ರ ಬರೀ 50% ಲಾಂಚರ್ಸ್ ಮಾತ್ರ ಇತ್ತು. ಆಮೇಲೆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿಬಿದ್ದಿದ್ದ 100 ಲಾಂಚರ್ಸ್ನ ಹೊರಗೆ ತೆಗೆದಿದ್ದಾರೆ. ಈಗ ಲಾಂಚರ್ಸ್ ಸಂಖ್ಯೆ 60%ಗೆ ಬಂದಿದೆ ಅಂತ ವರದಿ ಹೇಳಿದೆ. ಇನ್ನು ಯುದ್ಧದಲ್ಲಿ ಕಟ್ಟಡಗಳ ಅಡಿ ಬಿದ್ದಿರೋ ಮಿಸೈಲ್ಸ್ನ ಹೊರಗೆ ತೆಗೆಯೋ ಕೆಲಸ ನಡೀತಿದೆ. ಇದು ಮುಗಿದ್ರೆ ಮಿಸೈಲ್ಗಳ ಸಂಖ್ಯೆ 70% ಹೋಗುತ್ತೆ ಅಂತ ಅಮೆರಿಕ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಘಾಲಿ ಬಾಫ್ ಮಾತಾಡಿದ್ದಾರೆ. ಈ ಯುದ್ಧದಲ್ಲಿ ನಮ್ಮದೇ ಮೇಲುಗೈ ಇದೆ. ನಾವೀಗ ಮಾತುಕತೆಗೆ ರೆಡಿ ಇದ್ದೀವಿ ಮತ್ತು ಹೈ ಅಲರ್ಟ್ನಲ್ಲೂ ಇದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಸೇನೆ ಅಮೆರಿಕದಷ್ಟು ಸ್ಟ್ರಾಂಗ್ ಇಲ್ಲ. ಅಮೆರಿಕ ಹತ್ರ ದುಡ್ಡು ಮತ್ತು ಸಂಪನ್ಮೂಲ ಜಾಸ್ತಿ ಇದೆ. ಅಮೆರಿಕಾಗೆ ಯುದ್ಧದ ಅನುಭವ ಕೂಡ ನಮಗಿಂತ ಹೆಚ್ಚಿದೆ. ಆದ್ರೆ ನಮ್ಮ ಪ್ಲಾನಿಂಗ್ ಮುಂದೆ ಅವರು ಸೋತಿದ್ದಾರೆ ಅಂತ ಇರಾನ್ ಸ್ಪೀಕರ್ ಹೇಳಿದ್ದಾರೆ. ಇದೇ ವೇಳೆ ಇಸ್ರೇಲ್ ವಿರುದ್ಧವೂ ಕಿಡಿಕಾರಿದ್ದಾರೆ. ಇಸ್ರೇಲ್ ಅಮೆರಿಕದ ಏಜೆಂಟ್ ಥರ ಕೆಲಸ ಮಾಡ್ತಿದೆ. ಅಮೆರಿಕದ ಸರ್ಕಾರ ಯಾವತ್ತೂ ಅಮೆರಿಕ ಫಸ್ಟ್ ಅಂತ ಹೇಳುತ್ತೆ. ಆದ್ರೆ ಪ್ರಾಕ್ಟಿಕಲಿ ನೋಡೋದಾದ್ರೆ ಅವರಿಗೆ ಇಸ್ರೇಲ್ ಫಸ್ಟ್ ಅಂತ ಕಿಡಿಕಾರಿದ್ದಾರೆ. ಇತ್ತ ಟ್ರಂಪ್ ಇಸ್ರೇಲ್ ಅನ್ನ ಹಾಡಿ ಹೊಗಳಿದ್ದಾರೆ. ಇಸ್ರೇಲ್ ನಮ್ಮ ಗ್ರೇಟ್ ಮಿತ್ರ ಅಂತ ಹೇಳಿದ್ದಾರೆ. ಜನ ಏನೇ ಹೇಳಲಿ, ಇಸ್ರೇಲ್ ಮಾತ್ರ ಅಮೆರಿಕದ ದೊಡ್ಡ ಮಿತ್ರ. ಮಿಡಲ್ ಈಸ್ಟ್ ಯುದ್ಧದ ವೇಳೆ ಕೆಲವರು ತಮ್ಮ ನಿಜವಾದ ಬಣ್ಣ ತೋರಿಸಿದ್ರು. ಆದ್ರೆ ಇಸ್ರೇಲ್ ಮಾತ್ರ ನಮ್ಮ ಜೊತೆ ನಿಂತಿದೆ ಅಂತ ನ್ಯಾಟೋ ದೇಶಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ಇಸ್ರೇಲ್ ತುಂಬಾ ಧೈರ್ಯಶಾಲಿ, ನಿಷ್ಠಾವಂತ ದೇಶ. ಅವರಿಗೆ ಹೇಗೆ ಗೆಲ್ಲಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಇನ್ನು ಪಾಕಿಸ್ತಾನದ ಮುನೀರನ ಬಗ್ಗೆ ಅಮೆರಿಕದ ಗುಪ್ತಚರ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಇವನೊಬ್ಬ ರೆಡ್ ಫ್ಲಾಗ್ ಅಂತ ಹೇಳಿದೆ. ಅಂದ್ರೆ ಮುನೀರನಿಂದ ಅಮೆರಿಕಾಗೆ ದೊಡ್ಡ ಅಪಾಯ ಇದೆ ಅಂತ ಹೇಳಿದೆ. ಸದ್ಯ ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ವಾತಾವರಣ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುತ್ತಿದೆ. ಟ್ರಂಪ್ ಮತ್ತು ಇರಾನ್ ನಡುವೆ ಮಾತುಕತೆಗೆ ಮುನೀರ್ ಸಹಾಯ ಮಾಡ್ತಿದ್ದಾನೆ. ಆದ್ರೀಗ ಮುನೀರ್ ಬಗ್ಗೆ ಅಮೆರಿಕದ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಇರಾನ್ ಸೇನೆಯ ಟಾಪ್ ಅಧಿಕಾರಿಗಳ ಜೊತೆ ಮುನೀರ್ಗೆ ಒಳ್ಳೆಯ ನಂಟಿದೆ. ಹತ್ಯೆಯಾದ ಕಾಸಿಂ ಸುಲೈಮಾನಿ ಜೊತೆ ಇವನಿಗೆ ಪರ್ಸನಲ್ ಕನೆಕ್ಷನ್ ಇತ್ತು. ಹಾಗೆ ಇರಾನ್ನ IRGC ಕಮಾಂಡರ್ ಆಗಿದ್ದ ಹುಸೇನ್ ಸಲಾಮಿ ಜೊತೆಗೂ ಕಾಂಟ್ಯಾಕ್ಟ್ ಇತ್ತು. ಹೀಗಾಗಿ ಇವನನ್ನ ನಂಬೋದು ಅಮೆರಿಕದ ಭದ್ರತೆಗೆ ದೊಡ್ಡ ಅಪಾಯ ಅಂತ ಎಚ್ಚರಿಸಲಾಗಿದೆ. ಇನ್ನ ಪಾಕಿಸ್ತಾನ ಯಾವತ್ತೂ ಅಮೆರಿಕದ ನಂಬಿಕೆಗೆ ಅರ್ಹವಾದ ದೇಶವಲ್ಲ. ಹಿಂದೆ ಆಫ್ಘಾನಿಸ್ತಾನದಲ್ಲೂ ಅಮೆರಿಕದಿಂದ ದುಡ್ಡು ತಗೊಂಡು ತಾಲಿಬಾನ್ಗೆ ಸಪೋರ್ಟ್ ಮಾಡಿತ್ತು. ಹೀಗಾಗಿ ಟ್ರಂಪ್ ಎಚ್ಚರದಿಂದಿರಬೇಕು ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ ಬಿಲ್ ರೋಜಿಯೋ ಹೇಳಿದ್ದಾರೆ. ಸೈಲೆಂಟ್ ಆಗಿ ಇರಾನ್ ಹಿತಾಸಕ್ತಿಗಳನ್ನ ಪೂರೈಸೋಕೆ ಮುನೀರ ಟ್ರಂಪ್ ಜೊತೆ ಚೆನ್ನಾಗಿ ಸಂಬಂಧ ಮೇಂಟೈನ್ ಮಾಡ್ತಿರ್ಬೋದು ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಯಾವಾಗಿಂದ ಮುನೀರ ಪಾಕ್ ಸೇನಾ ಮುಖ್ಯಸ್ಥನಾದ್ನೋ ಆವಾಗಿಂದ ಅಲ್ಲಿ ಅವನದ್ದೇ ಕಾರುಬಾರು. ಪಾಕ್ ವಿದೇಶಾಂಗ ನೀತಿಗಳನ್ನ ಅಲ್ಲಿನ ಸರ್ಕಾರ ನೋಡ್ಕೊಳ್ಳೋ ಬದಲು ಎಲ್ಲವನ್ನ ಮುನೀರ ನಡೆಸ್ತಿದ್ದಾನೆ. ಆದ್ರೂ ಟ್ರಂಪ್ ಮುನೀರನಿಗೆ ಕ್ಲೋಸ್ ಆಗ್ತಿದ್ದಾನೆ. ಇದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಅಂದ್ಹಾಗೆ ಟ್ರಂಪ್ ತಮ್ಮ ಮೊದಲನೇ ಅವಧಿಯಲ್ಲಿ ಪಾಕಿಸ್ತಾನ ಅಂದ್ರೆ ಉರಿದು ಬೀಳ್ತಿದ್ರು.
ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಮಿಲಿಟರಿ ನೆರವನ್ನ ಕಟ್ ಮಾಡಿದ್ರು. ಆದ್ರೆ ಎರಡನೇ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಟ್ರಂಪ್ ತೀರಾ ಹತ್ತಿರವಾಗ್ಬಿಟ್ಟಿದ್ದಾರೆ. ಭಾರತ ಪಾಕ್ ಯುದ್ಧ ಆದ್ಮೇಲಂತೂ ಇಬ್ಬರ ಸಂಬಂಧ ತುಂಬಾ ಗಟ್ಟಿಯಾಗಿದೆ. ಎರಡೂ ಕಡೆಯವರು ಒಬ್ರನ್ನೊಬ್ರು ಹೊಗಳೋದ್ರಲ್ಲಿ ಸ್ಪರ್ಧೆಗೆ ಬಿದ್ದಿದ್ದಾರೆ. ಎರಡನೇ ಮಾತುಕತೆ ವೇಳೆ ಡೀಲ್ ಆದ್ರೆ ಪಾಕಿಸ್ತಾನಕ್ಕೆ ಹೋಗ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಇಷ್ಟೆಲ್ಲ ಆಗ್ತಿರೋ ವೇಳೆ ಅಮೆರಿಕದ ಇಂಟೆಲಿಜೆನ್ಸ್ ಡಿಫೆನ್ಸ್ ಎಕ್ಸ್ಪರ್ಟ್ ಈ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಇರಾನ್ ಶನಿವಾರ ತನ್ನ ದೇಶದ ಪೂರ್ವ ಭಾಗದ ವಾಯು ಪ್ರದೇಶವನ್ನ ಓಪನ್ ಮಾಡಿದೆ. ತೆಹರಾನ್ನ ಇಮಾಮ್ ಖೋಮೇನಿ ಮತ್ತು ಮೆಹ್ರಾಬಾದ್ ಏರ್ಪೋರ್ಟ್ ಸೇರಿ ಒಟ್ಟು 6 ವಿಮಾನ ನಿಲ್ದಾಣಗಳನ್ನ ರೀಸ್ಟಾರ್ಟ್ ಮಾಡಿದೆ. ಆದ್ರೆ ಯಾವ ವಿಮಾನ ಕೂಡ ಆ ಕಡೆ ಹೋಗ್ತಿಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಇರಾನ್ ವಾಯು ಪ್ರದೇಶವನ್ನ ಅವಾಯ್ಡ್ ಮಾಡ್ತಿವೆ. ಇನ್ನು ಐಆರ್ಜಿಸಿಯ ಖುದ್ಸ್ ಫೋರ್ಸ್ ಮುಖ್ಯಸ್ಥ ಇಸ್ಮಾಯಿಲ್ ಖಾನಿ ಇರಾಕ್ ರಾಜಧಾನಿ ಬಾಗ್ದಾದ್ಗೆ ಭೇಟಿ ನೀಡಿದ್ದಾರೆ. ಕದನ ವಿರಾಮ ಆದ್ಮೇಲೆ ಖಾನಿ ಮಾಡ್ತಿರೋ ಮೊದಲ ವಿದೇಶಿ ಪ್ರವಾಸ ಇದು. ಯುದ್ಧದ ಟೈಮಲ್ಲಿ ಇರಾಕ್ನಲ್ಲಿದ್ದ ಇರಾನ್ ಬೆಂಬಲಿತ ಗುಂಪುಗಳ ಮೇಲೆ ಅಟ್ಯಾಕ್ ಆಗಿತ್ತು. ಇದಕ್ಕೆ ಪ್ರತಿಯಾಗಿ ಈ ಗುಂಪುಗಳು ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ವು. ಹಾಗಾಗಿ ತನ್ನ ಪ್ರಾಕ್ಸಿಗಳನ್ನ ವಿಚಾರಿಸಿಕೊಳ್ಳೋಕೆ ಖಾನಿ ಅಲ್ಲಿಗೆ ಹೋಗಿದ್ದಾರೆ. ಜೊತೆಗೆ ಇರಾಕ್ನಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನೋ ಬಗ್ಗೆ ದೊಡ್ಡ ರಾಜಕೀಯ ಗೊಂದಲ ಇದೆ. ಇರಾನ್ಗೆ ಆಪ್ತರಾಗಿರೋ ನೌರಿ ಅಲ್ ಮಲಿಕಿ ಅವರನ್ನ ಪ್ರಧಾನಿ ಮಾಡೋಕೆ ಇರಾಕ್ನ ಶಿಯಾ ಮೈತ್ರಿಕೂಟ ಮುಂದಾಗಿತ್ತು. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದ್ ವೇಳೆ ಮಲಿಕಿ ಪ್ರಧಾನಿಯಾದ್ರೆ ಇರಾಕ್ಗೆ ಕೊಡೋ ಎಲ್ಲಾ ಸಪೋರ್ಟ್ ಕಟ್ ಮಾಡ್ತೀವಿ ಅಂತ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿನ ಪಕ್ಷಗಳ ನಡುವೆ ಇರೋ ಭಿನ್ನಾಭಿಪ್ರಾಯ ಬಗೆಹರಿಸೋಕೆ ಇರಾನ್ ಕಮಾಂಡರ್ ಪ್ರಯತ್ನ ಪಟ್ಟಿದ್ದಾರೆ. ಇತ್ತ ಇರಾನ್ ಬೆಂಬಲಿತ ಯೆಮೆನ್ನ ಹೌತಿಗಳು ಕೂಡ ಮತ್ತೆ ಯುದ್ಧಕ್ಕಿಳಿಯೋ ಸೂಚನೆ ಕೊಟ್ಟಿದ್ದಾರೆ. ಕೆಂಪು ಸಮುದ್ರದಲ್ಲಿರೋ ಬಾಬ್ ಅಲ್ ಮಂಡೇಬ್ ಜಲಮಾರ್ಗ ಬಂದ್ ಮಾಡ್ತೀವಿ ಅಂದಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಪ್ರಕ್ರಿಯೆಗೆ ಅಡ್ಡಿಪಡಿಸುವುದನ್ನ ಮುಂದುವರೆಸಿದ್ರೆ ಈ ಕ್ರಮ ಕೈಗೊಳ್ತೀವಿ ಅಂತ ಹೌತಿ ಸರ್ಕಾರದ ಉಪ ವಿದೇಶಾಂಗ ಸಚಿವ ಹುಸೇನ್ ಅಲ್ ಎಜ್ಜಿ ತಿಳಿಸಿದ್ದಾರೆ. ಒಮ್ಮೆ ನಾವು ಈ ಜಲಮಾರ್ಗವನ್ನ ಬಂದ್ ಮಾಡೋಕೆ ನಿರ್ಧರಿಸಿದ್ರೆ ಅದನ್ನ ಮರಳಿ ತೆಗೆಯೋಕೆ ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ ಅಂತ ಎಚ್ಚರಿಸಿದ್ದಾರೆ. ಟ್ರಂಪ್ ಮತ್ತು ಅವರಿಗೆ ಬೆಂಬಲ ನೀಡ್ತಿರೋ ರಾಷ್ಟ್ರಗಳು ಶಾಂತಿಗೆ ಅಡ್ಡಿಪಡಿಸೋ ತಮ್ಮ ಎಲ್ಲಾ ಕ್ರಮಗಳನ್ನ ನಿಲ್ಲಿಸಬೇಕು ಅಂದಿದ್ದಾರೆ. ಅಲ್ಲದೆ ಯೆಮೆನ್ ದೇಶದ ಜನರ ಹಕ್ಕುಗಳಿಗೆ ಮತ್ತು ರಾಷ್ಟ್ರಕ್ಕೆ ನೀಡಬೇಕಾದ ಗೌರವವನ್ನ ನೀಡಬೇಕು ಅಂತ ಈ ಹೌತಿ ಸರ್ಕಾರದ ಸಚಿವ ಹೇಳಿದ್ದಾರೆ. ಅಂದಹಾಗೆ ಬಾಬ್ ಅಲ್ ಮಂಡೇಬ್ ಕೆಂಪು ಸಮುದ್ರ ಮತ್ತು ಏಡನ್ ಕೊಲ್ಲಿಯನ್ನ ಸಂಪರ್ಕಿಸುವ ಪ್ರಮುಖ ಕೊಂಡಿ. ಸುಯೆಜ್ ಕಾಲುವೆ ಮೂಲಕ ನಡೆಯೋ ಜಾಗತಿಕ ವ್ಯಾಪಾರಕ್ಕೆ ಇದು ಅತ್ಯಂತ ನಿರ್ಣಾಯಕ. ಇರಾನ್ ಆ ಕಡೆ ಹಾರ್ಮೋಜ್ ಮೇಲೆ ಹಿಡಿತ ಗಟ್ಟಿ ಮಾಡ್ತಿದ್ದಂತೆ ಹೌತಿಗಳು ಕೂಡ ಈ ಧಮಕಿ ಹಾಕಿದ್ದಾರೆ. ಇನ್ನು ಗಲ್ಫ್ ಸಂಘರ್ಷ ಶುರುವಾಗಿ 50 ದಿನಗಳಾಗಿವೆ. ಇದರಿಂದ ಪ್ರಪಂಚದಾದ್ಯಂತ $50 ಬಿಲಿಯನ್ ಕಚ್ಚಾ ತೈಲ ಉತ್ಪಾದನೆ ನಿಂತುಹೋಗಿದೆ ಅಂತ ಹೊಸ ರಿಪೋರ್ಟ್ ಬಂದಿದೆ. ರಾಯಿಟರ್ಸ್ ಮಾಧ್ಯಮ ಈ ವರದಿ ಪ್ರಕಟಿಸಿದೆ. ಯುದ್ಧ ಶುರುವಾದಾಗಿನಿಂದ 500 ಮಿಲಿಯನ್ ಬ್ಯಾರೆಲ್ಸ್ ಕಚ್ಚಾ ತೈಲ ಬಂದೇ ಇಲ್ಲ. ಇದು ಇತಿಹಾಸದಲ್ಲೇ ಅತಿದೊಡ್ಡ ಎನರ್ಜಿ ಸಪ್ಲೈ ಬ್ರೇಕ್ ಅಂತ ಉಲ್ಲೇಖ ಮಾಡಿದೆ. ಈ 500 ಮಿಲಿಯನ್ ಬ್ಯಾರೆಲ್ಸ್ ಆಯಿಲ್ ಅಂದ್ರೆ ಇಡೀ ಪ್ರಪಂಚದ 10 ವಾರದ ವಿಮಾನಯಾನಕ್ಕೆ ಬೇಕಾಗುವಷ್ಟು ಅಥವಾ ಪ್ರಪಂಚದ ಎಲ್ಲಾ ಗಾಡಿಗಳು 11 ದಿನ ಓಡಾಡೋಕೆ ಬೇಕಾಗುವಷ್ಟು ತೈಲ. ಇದರಲ್ಲಿ ಇಡೀ ಪ್ರಪಂಚದ ಹಡಗುಗಳು 4 ತಿಂಗಳು ಓಡಾಡಬಹುದಿತ್ತು. ಅಷ್ಟು ತೈಲ ಈ 50 ದಿನದಲ್ಲಿ ಸ್ಟಾಪ್ ಆಗಿದೆ. ಮಾರ್ಚ್ ತಿಂಗಳಲ್ಲೇ ಗಲ್ಫ್ ದೇಶಗಳ ಕಚ್ಚಾ ತೈಲ ಉತ್ಪಾದನೆ ದಿನಕ್ಕೆ 8 ಮಿಲಿಯನ್ ಬ್ಯಾರೆಲ್ಸ್ ಕಡಿತಗೊಂಡಿತ್ತು. ಇನ್ನು ವಿಮಾನಗಳಿಗೆ ಬಳಸೋ ಜೆಟ್ ಫ್ಯೂಯಲ್ ಎಕ್ಸ್ಪೋರ್ಟ್ ಕೂಡ ಪಾತಾಳಕ್ಕೆ ಕುಸಿದಿದೆ. ಫೆಬ್ರವರಿಯಲ್ಲಿ 19.6 ಮಿಲಿಯನ್ ಬ್ಯಾರೆಲ್ಸ್ ರಫ್ತಾಗ್ತಿದ್ದ ಜೆಟ್ ಫ್ಯೂಯಲ್ ಮಾರ್ಚ್ ಮತ್ತೆ ಏಪ್ರಿಲ್ ಸೇರಿದ್ರೂ ಬರೀ 4.1 ಮಿಲಿಯನ್ ಬ್ಯಾರೆಲ್ಸ್ ಮಾತ್ರ ರಫ್ತಾಗಿದೆ. ಯುದ್ಧದ ಟೈಮಲ್ಲಿ ಒಂದು ಬ್ಯಾರೆಲ್ ಆಯಿಲ್ ಬೆಲೆ ಸುಮಾರು $100 ಇತ್ತು. ಈ ಲೆಕ್ಕದಲ್ಲಿ ನೋಡಿದರೆ ಸುಮಾರು $50 ಬಿಲಿಯನ್ ಅಷ್ಟು ಆದಾಯ ನಷ್ಟ ಆಗಿದೆ. ಇದು ಜರ್ಮನಿಯ ವಾರ್ಷಿಕ ಜಿಡಿಪಿಯ 1%ಗೆ ಸಮ ಅಂತ ರಿಪೋರ್ಟ್ ಹೇಳಿದೆ. ಜೊತೆಗೆ ತೈಲ ಉತ್ಪಾದನೆ ಮತ್ತೆ ಸಪ್ಲೈ ನಾರ್ಮಲ್ ಆಗೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಕುವೈತ್ ಮತ್ತೆ ಇರಾಕ್ನ ಹೆವಿ ಆಯಿಲ್ ಫೀಲ್ಡ್ಗಳು ಮೊದಲಿನ ಸ್ಥಿತಿಗೆ ಬರೋಕೆ 4 ರಿಂದ 5 ತಿಂಗಳು ಬೇಕು. ಇನ್ನು ರಿಫೈನರಿಗಳಿಗೆ ಮತ್ತೆ ಕತಾರ್ನ LNG ಕಾಂಪ್ಲೆಕ್ಸ್ಗೆ ಆಗಿರೋ ಡ್ಯಾಮೇಜ್ ಸರಿ ಹೋಗೋಕೆ ವರ್ಷಗಳೇ ಬೇಕಾಗಬಹುದು ಅಂತ ಎಕ್ಸ್ಪರ್ಟ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಮೇಲೆ ನಡೆದ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಶನಿವಾರ ಫ್ರಾನ್ಸ್ ಸೈನಿಕರು ರಸ್ತೆ ತೆರವುಗೊಳಿಸೋ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಇವರ ಮೇಲೆ ಏಕಾಏಕಿ ಇರಾನ್ ಬೆಂಬಲಿತ ಹೆಜ್ಬೊಲ್ಲಾಗಳು ದಾಳಿ ನಡೆಸಿದ್ರು. ಅದರಲ್ಲಿ ಒಬ್ಬ ಫ್ರಾನ್ಸ್ ಸೈನಿಕ ಮೃತಪಟ್ಟಿದ್ರು, 3 ಗಾಯಗೊಂಡಿದ್ದಾರೆ.
ಈಗ ಘಟನೆಯ ಬಗ್ಗೆ ತುರ್ತು ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಶಿಕ್ಷಿಸಿ ಅಂತ ಭಾರತ ಸರ್ಕಾರ ಲೆಬನಾನ್ ಸರ್ಕಾರವನ್ನ ಒತ್ತಾಯಿಸಿದೆ. ವಿಶ್ವಸಂಸ್ಥೆಯ ಸಿಬ್ಬಂದಿಯ ಸುರಕ್ಷತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿ ಅಂತ ಭಾರತ ಹೇಳಿದೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಈ ದಾಳಿಯನ್ನ ಖಂಡಿಸಿದ್ದು, ಇದನ್ನ ಒಪ್ಪಿಕೊಳ್ಳೋಕ್ಕಾಗಲ್ಲ ಅಂದಿದ್ದಾರೆ. ಇತ್ತ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್ ಕೂಡ ದಾಳಿ ಖಂಡಿಸಿದ್ದಾರೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ 10 ದಿನಗಳ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಇತ್ತ ಇಸ್ರೇಲ್ ಮತ್ತು ಹೆಜ್ಬೊಲ್ಲಾಗಳ ನಡುವಿನ ಹೊಡೆದಾಟ ಮುಂದುವರೆದಿದೆ. ಮತ್ತೆ ಹಿಜ್ಬುಲ್ಲಾ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಇಸ್ರೇಲ್ ದಾಳಿ ಮಾಡಿದೆ. ದಕ್ಷಿಣ ಭಾಗದ ಯೆಲ್ಲೋ ಲೈನ್ ಬಳಿ ಇಸ್ರೇಲ್ ಸೈನಿಕರತ್ತ ನುಗ್ಗೋಕೆ ಯತ್ನಿಸಿದ್ರು. ಹೀಗಾಗಿ ಹೊಡೆದಾಕಿದ್ದೀವಿ ಅಂತ ತಿಳಿಸಿದೆ. ಇಸ್ರೇಲ್ ಸೈನಿಕರಿಗೆ ನೇರ ಬೆದರಿಕೆ ಒಡ್ಡಿದ ಕಾರಣ ಈ ದಾಳಿ ನಡೆಸಲಾಗಿದೆ ಅಂತ ಹೇಳಿದೆ. ಇದೇ ವೇಳೆ ಅಂಡರ್ ಗ್ರೌಂಡ್ ಬಂಕರ್ನ ಎಂಟ್ರೆನ್ಸ್ ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನು ಹೆಜ್ಬುಲ್ಲಾಗಳ ಜೊತೆಗಿನ ಕಾದಾಟದಲ್ಲಿ ಇಸ್ರೇಲ್ ಸೈನಿಕರೊಬ್ಬರು ಸಾವನ್ನಪ್ಪಿದ್ದಾರೆ. 9 ಮಂದಿ ಗಾಯಗೊಂಡಿದ್ದಾರೆ. ಇತ್ತ ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸಿಂ ಮಾತಾಡಿದ್ದಾನೆ. ಕದನ ವಿರಾಮ ಅಂದ್ರೆ ಏಕಪಕ್ಷೀಯ ಒಪ್ಪಂದವಲ್ಲ, ಎರಡೂ ಕಡೆಯವರು ಅದನ್ನ ಪಾಲಿಸಬೇಕು ಅಂದಿದ್ದಾರೆ. ಜೊತೆಗೆ ಇಸ್ರೇಲ್ ಏನಾದ್ರೂ ದಾಳಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ನಾವು ತಿರುಗೇಟು ನೀಡೋಕೆ ರೆಡಿ ಇದ್ದೀವಿ, ನಮ್ಮ ಬೆರಳುಗಳು ಈಗಲೂ ಟ್ರಿಗರ್ ಮೇಲೇನೆ ಇವೆ ಅಂತ ವಾರ್ನ್ ಮಾಡಿದ್ದಾನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನ ಇರಾನ್ ವಿರುದ್ಧದ ಯುದ್ಧಕ್ಕೆ ಇಸ್ರೇಲ್ ಎಳೆದು ತಂದಿದೆ ಅಂತ ಅಮೆರಿಕದ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಆರೋಪ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೇ ಟ್ರಂಪ್ ಅವರನ್ನ ಬಲವಂತವಾಗಿ ಈ ಯುದ್ಧಕ್ಕೆ ತಳ್ಳಿದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಕಮಲಾ ಹೇಳಿದ್ದಾರೆ. ಡೆಟ್ರಾಯಿಟ್ನಲ್ಲಿ ನಡೆದ ಡೆಮಾಕ್ರೆಟಿಕ್ ಪಾರ್ಟಿಯ ಫಂಡ್ ರೈಸಿಂಗ್ ಪ್ರೋಗ್ರಾಂನಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತ ಇರಾನ್ ದಾಳಿಗಳಿಂದ ಇಸ್ರೇಲ್ನಲ್ಲೂ ಭಾರೀ ಡ್ಯಾಮೇಜ್ ಆಗಿದೆ. ಇರಾನ್ನ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ಟೆಲ್ ಅವೀವ್ನಲ್ಲಿ 1000ಕ್ಕೂ ಹೆಚ್ಚು ಮನೆಗಳು ವಾಸಕ್ಕೆ ಯೋಗ್ಯವಲ್ಲದ ಸ್ಥಿತಿಗೆ ತಲುಪಿವೆ. ಟೆಲ್ ಅವೀವ್ನ ಮೇಯರ್ ರೋನ್ ಹುಲ್ಡೈ ಈ ಮಾಹಿತಿ ನೀಡಿದ್ದಾರೆ. ಜೊತೆಗೆ ರಾಮತ್ ಗನ್ ಮತ್ತು ಬ್ನೈ ಬ್ರಾಕ್ ನಗರಗಳಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಇನ್ನು ಇರಾನ್ ಮತ್ತು ಲೆಬನಾನ್ ಜೊತೆಗಿನ 40 ದಿನಗಳ ಯುದ್ಧದಲ್ಲಿ ಇಸ್ರೇಲ್ಗೆ ಸುಮಾರು $17.5 ಬಿಲಿಯನ್ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಇತ್ತ ಆಸ್ತಿಪಾಸ್ತಿ ನಷ್ಟಕ್ಕೆ ಸಂಬಂಧಿಸಿದಂತೆ ಸುಮಾರು 30,000 ಇಸ್ರೇಲಿಗಳು ಪರಿಹಾರಕ್ಕಾಗಿ ಅಲ್ಲಿನ ತೆರಿಗೆ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ಕಿಮ್ರಾ ನಾರ್ತ್ ಕೊರಿಯಾ ಮತ್ತೆ ಮಿಸೈಲ್ಗಳನ್ನ ಹಾರಿಸಿದೆ. ಉತ್ತರ ಕೊರಿಯಾದ ಪೂರ್ವ ಕರಾವಳಿಯಲ್ಲಿ ಸರಣಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದೆ. ಇದು ಈ ವರ್ಷದ 7ನೇ ಮತ್ತು ಏಪ್ರಿಲ್ ತಿಂಗಳಲ್ಲೇ ನಡೆದ 4ನೇ ಕ್ಷಿಪಣಿ ಪರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷದಲ್ಲಿ ಬ್ಯುಸಿ ಇರೋದನ್ನ ಬಳಸಿಕೊಂಡು ಉತ್ತರ ಕೊರಿಯಾ ಈ ಕೆಲಸ ಮಾಡ್ತಿದೆ. ಸದ್ಯ ಈ ಮಿಸೈಲ್ಗಳು ಜಪಾನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನಲ್ಲಿ ಬಿದ್ದಿಲ್ಲ. ಈ ಮಿಸೈಲ್ಗಳ ಉಡಾವಣೆ ಬೆನ್ನಲ್ಲೇ ದಕ್ಷಿಣ ಕೊರಿಯಾ ಸರ್ಕಾರ ಎಮರ್ಜೆನ್ಸಿ ಮೀಟಿಂಗ್ ಕೂಡ ಮಾಡಿದೆ. ಇನ್ನು ಪಾಕಿಸ್ತಾನ ಅರಬ್ ಬ್ರದರ್ಸ್ಗಳಿಂದ ಕಾಡಿ ಬೇಡಿ ಹಣ ತಂದು ಕೊನೆಗೂ ಯುಎಇ ಸಾಲ ತೀರಿಸಿದೆ. $2 ಬಿಲಿಯನ್ ಸಾಲವನ್ನ ಮರುಪಾವತಿಸಿದೆ. ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್ ಈ ಮಾಹಿತಿ ಕೊಟ್ಟಿದೆ. ಸೌದಿಯವರು ಪಾಕ್ ಬ್ಯಾಂಕ್ನಲ್ಲಿ $2 ಬಿಲಿಯನ್ ಹಣ ಠೇವಣಿ ಇಟ್ಟಿದ್ರು. ಅದಾಗಿ ಜಸ್ಟ್ 2 ದಿನಗಳಲ್ಲೇ ಪಾಕಿಸ್ತಾನ ಈ ಹಣ ತಗೊಂಡು ಹೋಗಿ ಯುಎಇಗೆ ಕೊಟ್ಟಿದೆ. ಇಟಲಿಯ ಬರ್ಗಾಮೋ ಪ್ರಾಂತ್ಯದ ಕೋವೋ ಅನ್ನೋ ಕಡೆ 2 ಭಾರತೀಯರನ್ನ ಹತ್ಯೆ ಮಾಡಲಾಗಿದೆ. ವೈಶಾಖಿ ಹಬ್ಬದ ಹಿನ್ನೆಲೆ ಗುರುದ್ವಾರದಲ್ಲಿ ಪ್ರಾರ್ಥನೆ ಮುಗಿಸಿ ಹೊರಬರ್ತಿದ್ದಾಗ ಈ ದಾಳಿಯಾಗಿದೆ. ಮೃತರನ್ನ ರಗೀಂದರ್ ಸಿಂಗ್ ಮತ್ತು ಗುರ್ಮಿತ್ ಸಿಂಗ್ ಅಂತ ಗುರುತಿಸಲಾಗಿದೆ. ದಾಳಿಕೋರರು 2 ಮೇಲೂ ಗುಂಡು ಹಾರಿಸಿ ತಕ್ಷಣವೇ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಅಂತ ಅಲ್ಲಿನ ಮಾಧ್ಯಮಗಳು ಹೇಳಿವೆ. ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಈ ದಾಳಿ ನಡೆಸಲಾಗಿದೆ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯ ಹೆಚ್ಚಿನ ತನಿಖೆ ನಡೀತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.